ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶಿವರಾಜ್ ಪಾಟೀಲ್. ನಿಮಗೆ ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಮೊದಲನೇದಾಗಿ ನಿಮಗೆಲ್ಲ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನಿಂದ ನವರಾತ್ರಿ ಹಬ್ಬ ಶುರುವಾಗಿದೆ. ದುರ್ಗಾದೇವಿ ನಿಮಗೆ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ 22 ಸೆಪ್ಟೆಂಬರ್ ಸೋಮವಾರ ದಿನ ಮಾರ್ಕೆಟ್ ಓಪನಿಂಗ್ ಸಮಯದಲ್ಲಿ ನೆಗೆಟಿವ್ ಹಾಗೂ ಪಾಸಿಟಿವ್ ನ್ಯೂಸ್ ಜೊತೆನೆ ಓಪನ್ ಆಗಿದ್ವಿ. ನೆಗೆಟಿವ್ ಅಂತಂದರೆ ವೀಕೆಂಡಲ್ಲಿ ಬಂದ ಟ್ರಂಪ್ ಕಡೆಯಿಂದ ಅನೌನ್ಸ್ಮೆಂಟ್, H1B ವೀಸಾ ಹೊಂದಿದರು $1,00,000 ಇಯರ್ಲಿ ಪೇ ಮಾಡಬೇಕು ಅಂತ. ಅದಕ್ಕೆ ಕ್ಲಾರಿಫಿಕೇಶನ್ ಆಗಿ US ಗೌರ್ಮೆಂಟ್ ಕಡೆಯಿಂದ ಬಂದಿತ್ತು. ಇದು ಓನ್ಲಿ ಒನ್ ಟೈಮ್ ಪೇಮೆಂಟ್ ಇರುತ್ತೆ ಹಾಗೂ ಓನ್ಲಿ ಇನಿಷಿಯಲ್ ಫೀಸ್ ಮಾತ್ರನೇ ಇರುತ್ತೆ. ಸೊ ಆಲ್ರೆಡಿ ಯಾರೆಲ್ಲ H1B ವೀಸಾನ ಹೊಂದಿದ್ದಾರೆ US ಅಲ್ಲಿ, ಸೊ ಅವ್ರಿಗೆ ಇದು ಅನುಗುಣವಾಗೋದಿಲ್ಲ. ಓನ್ಲಿ ಹೊಸದಾಗಿ ಯಾರೆಲ್ಲ H1B ವೀಸಾ ತೊಗೋತಾ ಇದ್ದಾರೆ ಅವರಿಗೆ ಅಂತ. ಹಾಗೂ ಇನ್ನಷ್ಟು ಕೆಲವೊಂದು ಕ್ಲಾರಿಫಿಕೇಷನ್ಸ್ಗಳು ಬಂತು. ಸೊ ಆದರೂ ಕೂಡ ಇಂಡಿಯನ್ ಮಾರ್ಕೆಟ್ ಓಪನಿಂಗಲ್ಲೇ ನೆಗೆಟಿವ್ ಅಲ್ಲಿ ಓಪನ್ ಆಯಿತು. ಮತ್ತೊಂದು ಕಡೆ ಇವತ್ತಿನ ದಿನದಿಂದ GST ರಿಫಾರ್ಮ್ ಶುರು ಆಗ್ತಾ ಇದೆ. ಅಂದರೆ GST ಅಂತಂದರೆ GST ರೇಟ್ ಕಟ್ ಏನು ಅನೌನ್ಸ್ಮೆಂಟ್ ಮಾಡಿದ್ರು ಅದು ಇವತ್ತಿನಿಂದ ಶುರು ಆಗುತ್ತೆ. ಹಾಗಾಗಿ ದಿ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಇವತ್ತಿನಿಂದ ಡಿಸ್ಕೌಂಟಲ್ಲಿ ಸಿಗ್ತವೆ. ಸೊ ಅದರಿಂದ ನಾವು ಮಾರ್ಕೆಟಲ್ಲಿ ಒಂದು ಪಾಸಿಟಿವ್ ಮೂಮೆಂಟಮ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಓಪನಿಂಗಲ್ಲೇ ನೆಗೆಟಿವ್ ಓಪನಿಂಗ್ ಏನು ಆಯಿತು, ಓಪನಿಂಗಿಂದನೇ ಮಾರ್ಕೆಟಲ್ಲಿ ಮೊದಲನೇ 45 ನಿಮಿಷದಲ್ಲಿ ಒಂದು ಒಳ್ಳೆ ರಿಕವರಿ ಬಂತು. ನಿಫ್ಟಿ ಲೋ ಇಂದ ನಿಯರ್ 100 ಪಾಯಿಂಟ್ಸ್ ರಿಕವರಿ ಕೂಡ ಕಾಣ್ತು. ಆದರೆ ನಿಯರ್ 25,300 ಹತ್ರ ದಿನವೆಲ್ಲ ಕನ್ಸಾಲ್ಟೇಷನ್ ಆಗಿ 1 ಗಂಟೆ ನಂತರ ಅದು ತನ್ನ ಮಾರ್ನಿಂಗ್ ಲೋನ ಕೂಡ ಕಟ್ಟಾಗಿ ತನ್ನ 10 ಡೇ ಮೂವಿಂಗ್ ಆ್ಯಾವ್ರೇಜು 25,150ನ ಟೆಸ್ಟ್ ಮಾಡಿ ಅಲ್ಲಿಂದ ಅಗೇನ್ ಅರೌಂಡ್ 50 ಪಾಯಿಂಟ್ಸ್ ರಿಕವರಿ ಕೊಟ್ಟು ನಿಯರ್ 25,200 ಹತ್ರ ನಿಫ್ಟಿ ಕ್ಲೋಸಿಂಗ್ನ ಕಾಣ್ತು. ನಿಫ್ಟಿ ಜೊತೆಗೆ ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ವೀಕ್ನೆಸ್ ಇತ್ತು. ಸ್ವಲ್ಪ ಸ್ಟ್ರಾಂಗ್ ಅಂತಂದರೆ ಫೈನಾನ್ಷಿಯಲ್ ಸೆಕ್ಟರು ಇವತ್ತಿನ ದಿನ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ಸೊ ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ 23 ಸೆಪ್ಟೆಂಬರ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇದೆ. ಸೊ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ನಾವು ಹೇಗೆ ಪೊಸಿಷನ್ ತೊಗೋಬೋದು ಅಂತ ನೋಡೋಕ್ಕೆ ಶುರು ಮಾಡೋಣ. ಸೊ ನಾನೀಗ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಸೊ ನಾವು ಡಿಸ್ಕಸ್ ಮಾಡ್ದಂಗೆ ಇಲ್ಲಿ ನಿಫ್ಟಿ ಓಪನಿಂಗಿಂದನೇ ನಿಫ್ಟಿ ಗ್ಯಾಪ್ ಡೌನ್ ನಂತರ ಇಮಿಡಿಯೇಟಾಗಿ 25,200 ಹತ್ರದಿಂದ ಸಪೋರ್ಟ್ ತೊಗೊಂಡು ರಿಕವರಿ ಆಯಿತು. ಎಂಡ್ ಆಫ್ ದ ಡೇ 10 ಡೇ ಮೂವಿಂಗ್ ಆವ್ರೇಜ್ ಹತ್ರ ಸಪೋರ್ಟ್ ತೊಗೋತು. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ 25,150ಇಂದ 200 ಅಂತ ಹೇಳಿದ್ವಿ. ಸೊ ಆ ಲೆವೆಲಲ್ಲೇ ಮಾರ್ನಿಂಗ್ ಕೂಡ ಹಾಗೂ ಎಂಡ್ ಆಫ್ ದ ಡೇ ಕೂಡ ಸದ್ಯಕ್ಕೆ ನಿಫ್ಟಿ ಸಪೋರ್ಟ್ ತೊಗೊಂಡಿದೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದರೆ ಬ್ಯಾಂಕ್ ನಿಫ್ಟಿ ತನ್ನ 50 ಡೇ ಮೂವಿಂಗ್ ಆವ್ರೇಜ್ ಹತ್ರ ಸದ್ಯಕ್ಕೆ ಈಗ ಸಪೋರ್ಟ್ ತೊಗೊಂಡಿದೆ. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ನೋಡಿದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 10 ಡೇ ಮೂವಿಂಗ್ ಆವ್ರೇಜ್ ಹತ್ರ ಸಪೋರ್ಟ್ ತೊಗೊಂಡು ಈಗ ಕ್ಲೋಸಿಂಗ್ನ ಕಂಡಿದೆ. ಇನ್ನು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳಲ್ಲಿ ಇಂಡಿಯಾ ವಿಕ್ಸ್ನ ನೋಡಿದ್ರೆ ಇದು ಇವತ್ತಿನ ದಿನ ನಿಯರ್ 6% ಅಪ್ ಹೋಗಿ 10.55 ಹತ್ರ ಬಂದು ಕ್ಲೋಸ್ ಆಗಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ನ ನೋಡಿದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ $65.67 ಹತ್ರ ಇದೆ. ಇದು ಆ್ಯಕ್ಚುಲಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ನಮ್ಮ ರುಪಿ ವ್ಯಾಲ್ಯೂನ ನೋಡಿದ್ರೆ ರುಪಿ ವ್ಯಾಲ್ಯೂ ಇವತ್ತಿನ ದಿನ 88.27 ಹತ್ರ ಇದೆ. ಸೊ ಇದ್ರ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ. ಇದು ಹೆಚ್ಚಾಗ್ತಾ ಹೋದರೆ ಮೇ ಬಿ ಅದು ಅಗೇನ್ ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಇನ್ನು US ಡಾಲರ್ ಇಂಡೆಕ್ಸು ಇದು 97 ಹತ್ರನೇ ಇದೆ, 97.48 ಹತ್ರ. ಅಷ್ಟು ಏನು ಎಫೆಕ್ಟ್ ಕಾಣಿಸ್ತಾ ಇಲ್ಲ ಇದರದ್ದು. ಇನ್ನು US 10 ಇಯರ್ ಬಾಂಡ್ ಈಲ್ಡ್ 4.12 ಹತ್ರ ಇದೆ. ಇದರ ಇಂಪ್ಯಾಕ್ಟು ಸದ್ಯಕ್ಕೆ ಮಾರ್ಕೆಟಲ್ಲಿ ಅಷ್ಟೇನು ಅಪ್ಸೈಡ್ ಆಗಲಿ ಡೌನ್ ಸೈಡ್ ಆಗಲಿ ಕಾಣಿಸಲ್ಲ. ಇನ್ನು US ಮಾರ್ಕೆಟ್ ಕಡೆ ಬಂದರೆ US ಮಾರ್ಕೆಟಲ್ಲಿ ಡೌ ಜೋನ್ಸ್ ಫ್ಯೂಚರ್ಸ್ ತನ್ನ ಎಲ್ಲ ಮೂವಿಂಗ್ ಆವರೇಜ್ಗಳ ಮೇಲೆ ಬಂದು ಕ್ಲೋಸ್ ಆಗಿತ್ತು ಶುಕ್ರವಾರದ ದಿನ. ಇನ್ನು ನಾಸ್ಡಾಕ್ನ ನೋಡಿದ್ರೆ ಇದು ಕೂಡ ಮೂವಿಂಗ್ ಆವರೇಜ್ಗಳ ಮೇಲೆ ಹಾಗೂ ಹೈನಲ್ಲೇ ಶುಕ್ರವಾರದ ದಿನ ಕ್ಲೋಸ್ ಆಗಿತ್ತು. ಜಪಾನ್ ನಿಕೆನ ನಾವು ಚೆಕ್ ಮಾಡಿದ್ರೆ ಜಪಾನ್ ನಿಕೆನಲ್ಲಿ 19th ಫೆಬ್ರವರಿ ಶುಕ್ರವಾರದ ದಿನ ಕರೆಕ್ಷನ್ ಬಂದಿತ್ತು. ಅದಾದ ನಂತರ ಸ್ವಲ್ಪ ರಿಕವರಿ ಬಂದಿತ್ತು. ಈಗ 22 ಸೆಪ್ಟೆಂಬರ್ ಸ್ವಲ್ಪ ರಿಕವರಿ ಕಂಡು ಮೇಲೆ 45,000 ಮೇಲೆ ಬಂದು ಟ್ರೇಡ್ ಆಗ್ತಾ ಇದೆ. ಇನ್ನು UK ಮಾರ್ಕೆಟ್ ಕಡೆ ನೋಡಿದ್ರೆ UK ಮಾರ್ಕೆಟ್ ಇವತ್ತಿನ ದಿನ ಅಂದರೆ 22 ಸೆಪ್ಟೆಂಬರ್ ಸೋಮವಾರ ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ಲೋವರ್ ಲೆವೆಲಲ್ಲಿ ಹೋಗ್ತಾ ಇದೆ. ಸೊ UK ಮಾರ್ಕೆಟ್ ಕಡೆ ಸದ್ಯಕ್ಕೆ ನೆಗೆಟಿವ್ಗಳು ನಮಗೆ ಸಿಗ್ತಾ ಇದ್ದಾವೆ. ಇಲ್ಲಿಂದ ನಾವು ಇವತ್ತಿನ ಸೆಕ್ಟರಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ಸೆಕ್ಟರ್ ವೈಸ್ ಇವತ್ತಿನ ದಿನ ಎನರ್ಜಿ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು 0.69%. ಅದಾದಮೇಲೆ ಮೀಡಿಯಾ, ಎಂಟರ್ಟೈನ್ಮೆಂಟು, ಮೆಟಲ್ಸು ಸ್ವಲ್ಪ ಟಾಪ್ ಗೇನರ್ಸ್ ಆಗಿದ್ದವು. ನೆಗೆಟಿವ್ ಅಂತಂದರೆ ಆಲ್ರೆಡಿ ಹೇಳ್ದಂಗೆ ಇಲ್ಲಿ IT ಸೆಕ್ಟರು
0.95% ಅಷ್ಟು ನೆಗೆಟಿವ್ ಕ್ಲೋಸ್ ಆದರೆ ಫಾರ್ಮಾ ಇಂಡೆಕ್ಸ್ 1.41%, ನಿಫ್ಟಿ ಹೆಲ್ತ್ ಕೇರ್ 1% ಆದರೆ ನಿಫ್ಟಿ ಕನ್ಸ್ಯೂಮರ್ ಡ್ಯೂರಬಲ್ಸ್ 62%ವರೆಗೆ ಇವತ್ತಿನ ದಿನ ನೆಗೆಟಿವ್ ಕ್ಲೋಸಿಂಗ್ನ ಕಂಡಿದ್ದು. ಇಲ್ಲಿ ನಾನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಡಿಸ್ಕಸ್ ಮಾಡಬೇಕು ಅಂತ ಇದ್ದೀನಿ. ಅದೇನಂತಂದರೆ ಇಲ್ಲಿ ನಾನು ನಿಫ್ಟಿ IT ಸೆಕ್ಟರಲ್ಲಿದ್ದೀನಿ. ಚಾಪ್ಟರ್ನಲ್ಲಿ ಓಪನ್ ಆದಮೇಲೆ ಮೊದಲನೇ ಹಾಫ್ ಆನ್ ಅವರಲ್ಲಿ ರಿಕವರಿ ಬಂದಿತ್ತು. ಅದಾದಮೇಲೆ ನಿಫ್ಟಿ IT ಡೇ ಲೋನ ಯಾವುದೇ ಲೆವೆಲಲ್ಲಿ ಕಟ್ ಆಗಲಿಲ್ಲ. ಅಗೇನ್ ಕನ್ಸಾಲ್ಟೇಷನ್ ಆಗ್ತಾ ಅದೇ ರೇಂಜಲ್ಲೇ ಕ್ಲೋಸಿಂಗ್ನ ಕಂಡಿದೆ. ನೀವು ನಿಫ್ಟಿನಲ್ಲಿ ನೋಡಿದ್ರೆ ನಿಫ್ಟಿ ಡೇ ಲೋನ್ ಅಂದರೆ ಮಾರ್ನಿಂಗ್ ಲೋನ ಕಟ್ ಆಗಿತ್ತು, ನಿಫ್ಟಿ IT ಮಾರ್ನಿಂಗ್ ಲೋನ ಕಟ್ ಆಗಲಿಲ್ಲ. ಮೇ ಬಿ ಇನ್ಮೇಲೆ IT ಸೆಕ್ಟರಲ್ಲಿ ಬರೋ ನೆಗೆಟಿವ್ ನ್ಯೂಸ್ಗಳೆಲ್ಲ ಬಂದಿರ್ಬೋದು. ಇಲ್ಲಿಂದ IT ಸೆಕ್ಟರಲ್ಲಿ ರಿಕವರಿ ಕೂಡ ಕಾಣೋ ಚಾನ್ಸಸ್ ಇರುತ್ತೆ. ಸೊ IT ಸ್ಟಾಕ್ಗಳ ಕಡೆ ನಾವು ಸ್ವಲ್ಪ ಗಮನ ಕೊಡ್ಬೋದು. ಸೊ ಇದು ನನ್ನ ಅನಿಸಿಕೆ. ನೀವು ಕೂಡ ನಿಮ್ಮ ಕಡೆಯಿಂದ ಅನಾಲಿಸಿಸ್ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದ್ದರೆ ಅವ್ರ ಹತ್ರ ಮಾಹಿತಿ ಬೇಕಾದರೆ ನೀವು ಪಡಿಬೋದು. ಇದು ಜಸ್ಟ್ ನನ್ನ ವ್ಯೂ. ಇನ್ನು ನಾವು FIs ಡೇಟಾನ ಚೆಕ್ ಮಾಡಿದ್ರೆ FIs ಇಂಡಿಯನ್ ಮಾರ್ಕೆಟಲ್ಲಿ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ನ ತೋರಿಸ್ತಾ ಇದ್ದಾರೆ. ಸೆಲ್ಲಿಂಗ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. 19 ಸೆಪ್ಟೆಂಬರಲ್ಲಿ ಕ್ಯಾಶಲ್ಲಿ ಬೈ ಮಾಡಿದ್ರು, ಕಡಿಮೆ ವಾಲ್ಯೂಮಲ್ಲಿ ಆದರೂ ಕೂಡ ಇಲ್ಲಿ ಬೈಯಿಂಗ್ ಬಂದಿತ್ತು. 18 ಸೆಪ್ಟೆಂಬರ್ ಕೂಡ ಬೈಯಿಂಗ್ ಬಂದಿತ್ತು. DIs ಮಾತ್ರ ಬೈ ಮಾಡ್ತಾನೇ ಇದ್ದಾರೆ. ಇನ್ನು 22 ಸೆಪ್ಟೆಂಬರ್ ಇವತ್ತಿನ ಡೇಟಾ ಬರೋದಿದೆ. ಸೊ ಅದರಲ್ಲಿ ಬೈಯಿಂಗ್ ಏನಾದರೂ ಇದ್ದರೆ ಅದು ಕಡಿಮೆ ಕ್ವಾಂಟಿಟಿನಲ್ಲಿ ಆದರೂ ಆಗಿರಲಿ, ಬೈಯಿಂಗ್ ಇದ್ದರೆ ಅದು ಡೆಫಿನೆಟ್ ಆಗಿ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. FIs ಡೇಟಾನ ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಇನ್ನು ನಾವು ನಿಫ್ಟಿ ಆಪ್ಷನ್ ಚೈನಿಗೆ ಬಂದರೆ ನಿಫ್ಟಿ ಈಗ 25,200 ಹತ್ರ ಏನು ಕ್ಲೋಸ್ ಆಗಿದೆ. ಇದು ಒಂದು ಮೇಕರ್ ಬ್ರೇಕ್ ಲೆವೆಲ್ಲು. ನಿಫ್ಟಿ 25,150 ಕೆಳಗಡೆ ಹೋಯಿತು ಅಂತ ಅಂದರೆ ಅದು ಇವತ್ತಿನ ದಿನದ ಲೋ ಬ್ರೇಕ್ ಆದಂಗೆ ನೆಕ್ಸ್ಟ್ 25,000 ಹತ್ರ ಸೈಕಲಾಜಿಕಲ್ ಲೆವೆಲ್ಲು. ಅದ್ರ ಕೆಳಗಡೆ ಕ್ಲೋಸಿಂಗ್ ಬಂದರೆ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಬರುತ್ತೆ. ಇನ್ನು ರೆಸಿಸ್ಟೆನ್ಸು 25,300 ಹತ್ರ ಕಾಣಿಸ್ತಾ ಇದೆ. ಸೊ ನಿಫ್ಟಿ 25,300 ಮೇಲೆ ಸೆಷನ್ ಆಯಿತು ಅಂತಂದರೆ ಟುವರ್ಡ್ಸ್ 25,450 to 500 ಅದ್ಮೇಲೆ ಸಸ್ಟೇನ್ ಆದರೆ ನೆಕ್ಸ್ಟ್ 25,600 ಹಾಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್. ಇದನ್ನೇ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಲೆವೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದರೆ ಈಗ ನಿಫ್ಟಿ 10 ಡೇ ಮೂವಿಂಗ್ ಅವರೇಜ್ ಹತ್ರ ಇದೆ. ಸೊ ಇಲ್ಲಿ ನೀವು 45 ನಿಮಿಷದ ಅಂದರೆ ಕೊನೆಯ 45 ನಿಮಿಷದ ಹೈ ಹಾಗೂ ಲೋನ ಮಾರ್ಕ್ ಮಾಡ್ಕೋಬೋದು. ನಿಫ್ಟಿ ಏನಾದರೂ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪಲ್ಲಿ ಓಪನ್ ಆಗಲಿ ಅಥವಾ ಓಪನಿಂಗಿಂದನೇ ಮಾರ್ನಿಂಗ್ ಹೈನ ಕ್ರಾಸ್ ಆಗಲಿ, ಇಲ್ಲಿ ಯಾವುದೇ ಲೆವೆಲಲ್ಲಿ ಓಪನ್ ಆದರೆ ಕೂಡ ನಾವು ಲಾಂಗ್ ಪೊಸಿಷನ್ಸ್ನ ತೊಗೊಂಡು 25,150 ಕೆಳಗಡೆ 140 ಹತ್ರ ಸ್ಟಾಪ್ ಲಾಸ್ನ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿ ಬರೋ ಮೂಮೆಂಟಮ್ಮು ಈ ಕಳೆದ 3 ದಿನಗಳ ಕರೆಕ್ಷನ್ ಏನಿದೆ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಮೇಲೆ 25,450ವರೆಗೆ ಬರೋ ಚಾನ್ಸಸ್ ಇರುತ್ತೆ ಒಂದೇ ದಿನದಲ್ಲಿ. ಆ ಮೂಮೆಂಟಮ್ ಏನಾದರೂ ಬರೋಕ್ಕೆ ಶುರು ಆದರೆ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಅಥವಾ ಗ್ಯಾಪ್ ಅಪ್ ಡೈರೆಕ್ಟಾಗಿ 25,300 ಮೇಲೆ ಏನಾದರೂ ಇದ್ದರೆ ಅಲ್ಲಿಂದ ಕೂಡ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು, ಆದಷ್ಟು ಕಡಿಮೆ ಕ್ವಾಂಟಿಟಿನಲ್ಲಿ ನಮ್ಮ ರಿಸ್ಕಿಗೆ ಅನುಗುಣವಾಗಿ. ಇನ್ನು ನಿಫ್ಟಿ 150 ಕೆಳಗಡೆ ಬಂದರೆ ಕೂಡ ಅಲ್ಲಿ ಕ್ಲೋಸಿಂಗ್ ಬಂದರೆ ಮಾತ್ರ ನಾವು ನೆಕ್ಸ್ಟ್ ಡೇಗೆ BTST ಪೊಸಿಷನ್ಸ್ನ ತೊಗೊಂಡು ಹೋಗ್ಬೋದು. ಸದ್ಯಕ್ಕೆ ಮಾತ್ರ ನಿಫ್ಟಿನಲ್ಲಿ ಯಾವುದೇ ಪುಟ್ ಪೊಸಿಷನ್ಸ್ನ ನಾವು ನೋಡ್ತಾ ಇಲ್ಲ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದರೆ ಬ್ಯಾಂಕ್ ನಿಫ್ಟಿ ಈಗ 50 ಡೇ ಮೂವಿಂಗ್ ಆವ್ರೇಜ್ ಹತ್ರ ಇದೆ. ಸೊ ಇದಕ್ಕೂ ಇಮಿಡಿಯೇಟಾಗಿ ಸಪೋರ್ಟ್ಗಳಿದ್ದಾವೆ 10 ಡೇ 20 ಡೇ ಹಾಗೂ 100 ಡೇ ಮೂವಿಂಗ್ ಆವ್ರೇಜು. ಸೊ ನಾವು ಸದ್ಯಕ್ಕೆ ಇದೇ ಲೆವೆಲಲ್ಲಿ 55,284 ಇದೇ ಲೆವೆಲಲ್ಲಿ ವೇಟ್ ಮಾಡ್ತಾ ಏನಾದರೂ ಇದರಲ್ಲಿ ಕೂಡ ಈ ಲಾಸ್ಟ್ 45 ಮಿನಿಟ್ಸ್ ಹೈನ ಕ್ರಾಸ್ ಆಗ್ತಾಯಿದ್ರೆ ಇಲ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಪುಟ್ ಸೈಡಲ್ಲಿ ಇಮಿಡಿಯೇಟಾಗಿ ರೆಸಿಸ್ಟೆನ್ಸ್ಗಳು ಇರೋದಕ್ಕೆ ನಾವು ಪುಟ್ ಸೈಡಲ್ಲಿ ನೋಡ್ತಾ ಇಲ್ಲ. ಇನ್ನು ಲಾಂಗ್ ಸೈಡಲ್ಲಿ ಪೊಸಿಷನ್ ತೊಗೊಂಡ್ರೆ ಇದ್ರ ಮೂಮೆಂಟಮ್ಮು ಈ ಹೈವರೆಗೆ ಅದು 55,800ವರೆಗೆ ನಾವು ಲಾಂಗ್ ಪೊಸಿಷನ್ಸ್ನ ಪ್ಲ್ಯಾನ್ ಮಾಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 10 ಡೇ ಮೂವಿಂಗ್ ಆವ್ರೇಜ್ ಹತ್ರ ಇದೆ. ಸೊ ಇದರಲ್ಲೂ ಕೂಡ ಮೊದಲನೇ 45 ನಿಮಿಷದ ಹೈಯಿಂದ ನಾವು ಲಾಂಗ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮೂಮೆಂಟಮ್ ಬಂದರೆ 13,260 ಈ ಲೆವೆಲ್ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು ಪೊಸಿಷನ್ಸ್ನ ತೊಗೋಬೋದು. ಇನ್ನು ಇದರಲ್ಲಿ ಪುಟ್ಟು ಪೊಸಿಷನ್ ತೊಗೊಳಂಗಿದ್ರೆ ಈ ಸೋಮವಾರದ ಲೋ ಏನಿದೆ ನಿಯರ್ 13,061 ಅದ್ರ ಕೆಳಗಡೆ ಪುಟ್ಟು ಪೊಸಿಷನ್ಸ್ನ ಟ್ರೈ ಮಾಡ್ಬೋದು. ನಿಯರ್ 13,000 ಮೊದಲನೇ ಟಾರ್ಗೆಟು, ಅದಾದಮೇಲೆ 12,990 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಈ ಲೆವೆಲ್ಗಾಗಿ ಪುಟ್ ಸೈಡಲ್ಲಿ ಕೂಡ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಈ ರೀತಿ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 22 ಸೆಪ್ಟೆಂಬರು ಮಂಗಳವಾರ ದಿನ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ಅಥವಾ ಡೈರೆಕ್ಟ್ ಕಾಲ್ ಮಾಡ್ಬೋದು. ನನ್ನ ನಂಬರ್ 9845852716. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋರಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವೀಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.